आप की ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಫಿರೋಜ್ ಖಾನ್ ಮೇಲೆ ಇರುವ ಆರೋಪ. ಇವರು ತಮ್ಮ ಬಗ್ಗೆ ತಾವೇ ಅಬ್ಸೆಸ್ಡ್ ಆಗಿದ್ದಾರೆ. ಫಿರೋಜ್ ಖಾನ್ ಸಾಬ್, ನಾವು ಸ್ವಲ್ಪ ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ, ಫಿಲ್ಮ್ ಇಂಡಸ್ಟ್ರಿಯ ವ್ಯಕ್ತಿಗಳು ಹೇಳ್ತಾರೆ 45 ವರ್ಷದಿಂದ ನೀವು ಫಿಲ್ಮ್ ಇಂಡಸ್ಟ್ರಿನಲ್ಲಿದ್ದೀರಾ, ಆದ್ರೆ ನಿಮ್ಮನ್ನ ಬಿಟ್ಟು ನೀವು ಬೇರೆ ಯಾರನ್ನೂ ಲೆಕ್ಕಕ್ಕೆ ಇಟ್ಕೊಂಡಿಲ್ವಂತೆ. ನನಗೀಗ ಗಾಲಿಬ್ ಸಾಹೇಬ್ರ ಒಂದು ಶೇರ್ ನೆನಪಿಗೆ ಬರ್ತಿದೆ. ರಜತ್ ಜಿ ಅವ್ರು ಹೇಳ್ತಾರೆ, हमने माना कि कुछ नहीं गालिब, हमने माना कि कुछ नहीं गालिब, मुफ्त हाथ आए तो बुरा क्या है. ಮತ್ತೆ ಇದ್ರ ಜೊತೆಗೆ ನಿಮ್ ಎರಡನೇ ಪ್ರಶ್ನೆಗೆ ನಾನು ಗಾಲಿಬ್ ಸಾಹೇಬ್ರ ಶೇರ್ ಹೇಳ್ತೀನಿ. हैं और भी दुनिया में सुखनवर बहुत अच्छे कहने वाले हैं, और भी दुनिया में सुखनवर बहुत अच्छे कहते हैं कि गालिब का है अंदाज़ बयां. और ನಾನು ನಿಮಗೆ ಒಂದು ಇನ್ಸಿಡೆಂಟ್ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ರಾಜ್ಕುಮಾರ್ ಅವರು ಪ್ರಪಂಚದಲ್ಲೇ ತುಂಬಾ ದೊಡ್ಡ ಆಕ್ಟರ್. ನಾನು ಕೆಲಸ ಮಾಡಿ ಉಂಚೆ ಲೋಕ್ ಫಿಲ್ಮ್ ಅಲ್ಲಿ ನೀವು ಅವ್ರ ಜೊತೆ ಕೆಲಸ ಮಾಡಿದ್ರಿ. ಹೌದು. ಮತ್ತೆ ನಾನ್ ಕೇಳ್ಪಟ್ಟೆ ರಾಜ್ಕುಮಾರ್ ಸಾಬ್ ನಿಮ್ಗೆ ಹೇಳಿದ್ರಂತೆ ಏನಂದ್ರೆ ಹೇಗೆ ಡೈಲಾಗ್ನ ಹೇಳಬೇಕು ಅಂತ. ನೀವು ಅಷ್ಟು ದೊಡ್ಡ ಸ್ಟಾರ್ಗೂ ಹೇಳಿದ್ರಂತೆ ಏನಂದ್ರೆ ನೀವು ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ. ಹೌದು, ಇದು ನಿಜ. ಅವ್ರು ತೀರ್ಕೊಂಡಿದ್ದಾರೆ. ದೇವ್ರವ್ರನ್ನ ಸ್ವರ್ಗಕ್ಕೆ ಕರೆಸ್ಕೊಳ್ಳಿ ಅಂತ ಬೇಡ್ತೀನಿ. ನಾನು ಅವ್ರಿಗೆ ಹೇಳಿದ್ದೆ, ರಾಜ್ ಅವರೇ ಪರವಾಗಿಲ್ಲ, ನಾನು ನಿಮ್ಗೆ ತುಂಬಾ ಗೌರವ ಕೊಡ್ತೀನಿ, ಇವರೇ ಟ್ರೆಮೆಂಡಸ್ ಆಕ್ಟರ್. ನಾನು ನನ್ನ ಶೈಲಿಯಲ್ಲಿ ಹೇಳ್ತೀನಿ, ನೀವು ನಿಮ್ಮ ಶೈಲಿಯಲ್ಲಿ ಹೇಳಿ, ನಾನು ನಿಮ್ಮ ಟೈಮಿಂಗ್ನ ಮ್ಯಾಚ್ ಮಾಡ್ಕೋತೀನಿ ಅಂತ. ಯಾಕೆಂದ್ರೆ ರಾಜ್ ಸಾಬ್ ಯಾವಾಗ ಡೈಲಾಗ್ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಲ್ವಾ, ಈ ಕಡೆ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ, ಮತ್ತೆ ಕ್ಯಾಮ್ರಾ ಈ ಕಡೆ ಇದೆ. ಈ ಅಭ್ಯಾಸ ಆಯ್ತು ಅವರಲ್ಲಿ. ಆದ್ರೆ ಅವರು ಪ್ರಶ್ನೆನ ಅವರೇ ಕೇಳ್ತಿದ್ರು, ಉತ್ತರ ಕೂಡ ಅವರೇ ಕೊಡ್ತಿದ್ರು. ಅಂದ್ರೆ ಇನ್ನೊಬ್ಬ ಆಕ್ಟ್ರು ನಿಂತ್ಕೊಂಡು ಮುಖ ನೋಡೋರು. ಈ ಒಂದು ಕೊರತೆ ಪ್ರತಿ ಆಕ್ಟರ್ನಲ್ಲೂ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಕೊರತೆ ಇದ್ದಿರುತ್ತೆ. ನೋಬಡಿ ಈಸ್ ಪರ್ಫೆಕ್ಟ್, ರಜತ್ ಅವರೇ. ಆದ್ರೆ ಇದು ನಿಜನಾ ಏನಂದ್ರೆ ನಿಮ್ ಜೊತೆ ಯಾವ್ಯಾವ ಹೀರೋಯಿನ್ ಕೆಲಸ ಮಾಡ್ತಿದ್ರು, ಅದು ಜೀನತ್ ಅಮಾನ್ ಇರ್ಬೋದು, ಹೇಮಾ ಮಾಲಿನಿ ಇರ್ಬೋದು, ಮುಮ್ತಾಜ್ ಇರ್ಬೋದು, ಶ್ರೀದೇವಿ ಇರ್ಬೋದು, ಎಲ್ರಿಗೂ ನೀವು ಇದನ್ನೇ ಹೇಳ್ತಾ ಇದ್ರಿ, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ, ಎಲ್ರಿಗಿಂತ ಸುಂದರವಾಗಿ ಕಾಣಿಸ್ತಿದ್ಯಾ ಅಂತ. ನೋಡಿ, ಒಂದು ಹೆಣ್ಣು ತುಂಬಾ ಮುಖ್ಯವಾದ ವ್ಯಕ್ತಿ ನಮ್ಮ ಜೀವನದಲ್ಲಿ. ಮತ್ತೆ ಹೆಂಗಸರಿಗೆ ತುಂಬಾ ಗೌರವ ಕೊಡ್ತೀನಿ, ನನ್ನ ತಾಯಿಗೂ ತುಂಬಾ ಗೌರವ ಕೊಡ್ತಿದ್ದೆ. ಯಾಕಂದ್ರೆ ಹೆಣ್ಣು ಒಬ್ಬ ತಾಯಿ ಆಗಿರ್ತಾಳೆ, ಒಬ್ಬ ತಂಗಿ ಆಗಿರ್ತಾಳೆ, ಒಬ್ಬ ಹೆಂಡತಿ ಆಗಿರ್ತಾಳೆ. ಮತ್ತೆ ಹೆಣ್ಣಿನ ಸ್ಥಾನ ಮತ್ತೆ ಗೌರವ ಏನಿದೆ, ನನ್ನ ಪ್ರಕಾರ ಅದು ದೇವರಷ್ಟೇ ಇದೆ ಅಂತ. ದಿಸ್ ಇಸ್ ವಾಟ್ ಐ ಫೀಲ್. ಐ ಸರ್ವ್ಡ್ ಮೈ ಮದರ್ ಟಿಲ್ ದ ಲಾಸ್ಟ್. ಮತ್ ನಾನು ನಿಮಗೆ ಇದನ್ನು ಕೂಡ ಹೇಳ್ತೀನಿ, ಏನಂದ್ರೆ ನನ್ನ ಹೆಸರು ರೊಮ್ಯಾಂಟಿಕಲಿ ಲಿಂಕ್ಡ್ ಆಗಿತ್ತು ಈ ಹೀರೋಯಿನ್ಗಳ ಜೊತೆ. ನನ್ನ ಪ್ರಿನ್ಸಿಪಲ್ ಏನಿತ್ತು ಅಂದ್ರೆ, ಐ ಯೂಸ್ ಟು ಫ್ಲಾಟರ್ ದೆಮ್, ಐ ಯೂಸ್ ಟು make them feel good, say you're the most beautiful woman in the world, you're this, you're that, to get the work out. ನನ್ನ ಉದ್ದೇಶ ಏನಾಗಿತ್ತು ಅಂತಂದ್ರೆ, to get the best. I presented lot of heroines and they have looked the best in my picture. Dream girl for one example, Hema Malini. I mean, she is my god. She has not looked more beautiful in any other picture than Dharmatma. ಈ ಮಾತು ನಿಜ ಅಲ್ವಾ? ಧರ್ಮಾತ್ಮದಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ಕೊಂಡ್ರೋ ಇನ್ಯಾರು ಕಾಣಿಸ್ಕೊಳ್ಳಿಲ್ಲ. ಜೀನತ್ ಅಮಾನ್ ಎಷ್ಟು ಸುಂದರವಾಗಿ ಕುರ್ಬಾನಿನಲ್ಲಿ ಕಾಣಿಸ್ಕೊಂಡ್ರೋ ಬೇರೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಆದ್ರೆ ನಾನು ಇದನ್ನೂ ಕೂಡ ಕೇಳ್ಪಟ್ಟೆ ಏನಂದ್ರೆ, ನೀವು ಅವರಿಂದ ಕೆಲಸ ತಗೊಳ್ಳೋದಕ್ಕೆ ಹೇಳ್ತಿದ್ರಿ, ನೀವು ಹಗಲನ್ನ ರಾತ್ರಿ ಅಂದ್ರೆ ರಾತ್ರಿ ಅಂತೀನಿ ಅಂತ. ಇಲ್ಲ, ಇದನ್ನ ನಾನು ಶರ್ಮಿಳಾ ಟ್ಯಾಗೋರ್ ಅವ್ರಿಗೆ ಹೇಳಿದ್ದೆ ಈ ಹಾಡನ್ನ. जो तुमको हो पसंद वही बात कहेंगे, तुम दिन को अगर रात कहो रात कहेंगे. ಮುಮ್ತಾಜ್ ಅವರಿಗಾಗಿ ನೀವು ನಿಮ್ಮ ಫಿಲ್ಮ್ನಲ್ಲಿ ಫಾರ್ಮುಲಾ 1 ರೇಸಿಂಗ್ ಶೂಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರಿ, ಕೋಟ್ಯಾಂತರ ರೂಪಾಯಿ ಅದ್ರ ಮೇಲೆ ಖರ್ಚು ಮಾಡಿದ್ರಿ. ಹೌದು ರಜತ್ ಅವರೇ, ನೋಡಿ, ಜೀವನದಲ್ಲಿ ಒಂದು ವಿಚಿತ್ರ ಸೆಂಟಿಮೆಂಟ್ ಇದೆ. ಮುಮ್ತಾಜ್ ಅವರು ನನ್ನ ಫೇವ್ರೆಟ್ ಹೀರೋಯಿನ್ ಆಗಿದ್ರು. ಮತ್ತೆ ನಾವು ಕೇವಲ 6 ಫಿಲ್ಮ್ಗಳಲ್ಲಿ ಕೆಲಸ ಮಾಡಿದ್ವಿ, ಹೊರಗಿನ ಫಿಲ್ಮ್ಗಳಲ್ಲಿ. 7ನೇ ಫಿಲ್ಮ್ ನಂದಾಗಿತ್ತು, ಅಪರಾಧ್. ಮತ್ತೆ ಆ ಹುಡುಗಿ ಬಗ್ಗೆ ನಾನು ಏನ್ ಹೇಳಿ, ಆವಾಗ ಹೇಳಿದ್ದು, ಫಿರೋಜ್, ಐ ನೋ ಯುಲ್ ಬಿ ಶಿ ಬಿಕಮ್ ಅ ಸ್ಟಾರ್ ಬಿಫೋರ್ ಮೀ. ಒಂದು ಫಿಲ್ಮ್ ಇತ್ತು, ಕಿಲೋನಾ, ರಾಮ್ ಔರ್ ಶ್ಯಾಮ್. ಈ 2 ಫಿಲ್ಮ್ಗಳಲ್ಲಿ ಸ್ಟಾರ್ ಆದ್ರು. ನಾನು ಆಕ್ಷನ್ ಪಿಕ್ಚರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಅವರು ಕೂಡ ಮಾಡ್ತಿದ್ರು. ಆ ದಿನಗಳಲ್ಲಿ ಆಕ್ಷನ್ ಪಿಕ್ಚರ್ಸ್ನ ಸ್ಟಂಟ್ ಪಿಕ್ಚರ್ಸ್ ಅಂತ ಕರೆಯೋರು, ಮತ್ತೆ ಬೇರೆ ಫಿಲ್ಮ್ಸ್ನ ಸೋಷಿಯಲ್ ಫಿಲ್ಮ್ಸ್ ಅಂತ ಹೇಳೋರು. ಅನ್ಲೈಕ್ ಟುಡೇ, ಇವತ್ತು ಆಕ್ಷನ್ ಇದೆ, ಥ್ರಿಲ್ಸ್ ಇದೆ, ಮತ್ತೆ ಸೋಷಿಯಲ್, ದ ವರ್ಡ್ ಸೋಷಿಯಲ್ ಇಸ್ ಗಾನ್. ಆಗ ನಾನು ಈ ಹುಡುಗಿಗೆ ಹೇಳಿದ್ದೆ, ಸಿ ಐ ವಾಂಟ್ ಟು ಸೈನ್ ಯು. ಶಿ ಸೇಸ್, ಫಿರೋಜ್, ಆಫ್ ಕೋರ್ಸ್. ಜರ್ಮನಿಗೆ ಹೋಗ್ತಿದ್ದೆ. ಆ ದಿನಗಳಲ್ಲಿ ಶೂಟಿಂಗ್ ಬಜೆಟ್ 50,000 ರೂಪಾಯಿ ಇತ್ತು, ಸಾರಿ $50,000. ಮತ್ತು ಆ ದಿನಗಳಲ್ಲಿ ಆ ರೂಲ್ಸ್ ವೇರ್ ವಿ ಹ್ಯಾಡ್ ಟು ರಿಪ್ಯಾಟ್ರಿಯೇಟ್ 8 times ಟು ದಿ ಗವರ್ಮೆಂಟ್ ಬಿಕಾಸ್ ವಿ ವರ್ ಶಾರ್ಟ್ ಆನ್ ಫಾರಿನ್ ಎಕ್ಸ್ಚೇಂಜ್. ಬ್ಯಾಂಕ್ ಗ್ಯಾರಂಟಿ ಕೊಡಬೇಕಾಗಿತ್ತು. ಈ ರಿಪ್ಯಾಟ್ರಿಯೇಟ್ 8 times ಇತ್ತು. ಶೂಟಿಂಗ್ ಬಜೆಟ್ ತಗೊಂಡು ಹೊರಟೆ ನಾನು. ನನಗಾಕೆ ಹೇಳಿದ್ರು ಏನಂತಂದ್ರೆ, ಫಿರೋಜ್, ನನಗನ್ಸುತ್ತೆ ನಿನಗೆ ಗೊತ್ತು, ಯು ಆರ್ ಗೋಯಿಂಗ್ ಟು ಬಿಕಮ್ ಅ ವೆರಿ ಗುಡ್ ಡೈರೆಕ್ಟರ್ ಆ್ಯಂಡ್ ಐ ಆಮ್ ಎ ಗುಡ್ ಡ್ಯಾನ್ಸರ್. ವೈ ಡು ವಿ ನೀಡ್ ಅ ಕೊರಿಯೋಗ್ರಾಫರ್? ಸೇವ್ ಮನಿ, ಡೋಂಟ್ ಟೇಕ್ ಹಿಮ್. ಮತ್ತಿದು ಆಕೆಯ ಪ್ರೊಫೆಷ್ನಲಿಸಮ್ ಆಗಿತ್ತು.
ಮತ್ತೆ ನಾನು ಯಾವತ್ತೂ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಏನಂದ್ರೆ ಒಂದಿನ ಅವಳ ಮಗಳು ನನ್ ಮಗನ್ ಜೊತೆ ಮದ್ವೆ ಆಗ್ತಾಳೆ ಅಂತ. ದಿಸ್ ಇಸ್ ಅ ವೆರಿ ನಾಸ್ಟಾಲ್ಜಿಕ್ ಥಿಂಗ್ ಟು ಮೀ. ಇವತ್ತು 6 ಸಿನಿಮಾ ಯಾರ ಜೊತೆ ಮಾಡಿದ್ರು, ಯಾರು ನಿಮ್ಗೆ ತುಂಬಾ ಫೇವರೇಟ್ ಹೀರೋಯಿನ್ ಆಗಿದ್ರು, ಇವತ್ತು ಅವ್ರು ನಿಮ್ಮ ಸಂಬಂಧಿಕರಾಗಿದ್ದಾರೆ. ಹೌದು, ಖಂಡಿತ ಬೀಗರಾಗಿದ್ದೀವಿ, ಸಂಬಂಧಿಕರು ಕೂಡ. ಈಗ ಬಿಗ್ರನ್ನ ಇಟ್ಕೊಂಡು ಫಿಲ್ಮ್ ಮಾಡೋ ಯೋಚನೆ ಏನಾದ್ರೂ ಇದೆಯಾ? ನನ್ಗನ್ಸತ್ತೆ ಆ ಆಸೆ ಈಗ ಮುಮ್ತಾಜ್ಗೆ ಇಲ್ಲ ಅಂತ. ಶಿ ಇಸ್ ನಾಟ್ ಶಿ. ಮಧ್ಯದಲ್ಲಿ ಬಂದಿದ್ರು, ಅವ್ರೊಂದು ಫಿಲ್ಮಲ್ಲಿ ಕೆಲಸ ಮಾಡಿದ್ರು. ಶಿ ಇಸ್ ಅ ವೆಲ್ ಸೆಟಲ್ಡ್ ಲೇಡಿ ಅಂಡ್ ನಾವು. ಫರ್ದೀನ್ ಖಾನ್ ಅವರು ಎಷ್ಟು ಒಳ್ಳೆ ಆಕ್ಟರ್, ಎಲ್ಲ ಫಿಲ್ಮ್ಸ್ನಲ್ಲೂ ಒಳ್ಳೆ ರೋಲ್ ಮಾಡ್ತಾರೆ. ಆದ್ರೆ ನಿಮ್ ಫಿಲ್ಮಲ್ಲಿ ಸೆಕ್ಸ್ ಮತ್ತೆ ಎಕ್ಸ್ಪೋಜರ್ ಬಿಟ್ಟು ಬೇರೆ ಏನೂ ಇರಲ್ಲ, ಯಾಕೆ? ನೋಡಿ, ಇವಾಗ ನೀವು ಹೇಳಿದ ಮಾತನ್ನ ಸ್ವಲ್ಪ ಮಟ್ಟಿಗೆ ಸರಿಯಾಗಿ ಹೇಳಿದ್ದೀರಾ. ನಾನೇನು ಮರ್ಡರ್ ಸಿನಿಮಾ ಮಾಡಿಲ್ಲ. ನನ್ ಪ್ರಕಾರ ಎಷ್ಟು ಎಕ್ಸ್ಪೋಜರ್ ಆ ಸಿನಿಮಾಲಿತ್ತೋ ನನ್ನ ಎಲ್ಲಾ ಸಿನಿಮಾಲೂ ಅಷ್ಟಿರ್ಲಿಲ್ಲ. ಆದ್ರೆ ನೀವು ಅವ್ರಿಗೆ ಆಕ್ಟಿಂಗ್ ಮಾಡೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ನಾನು ಅವಕಾಶ ಕೊಟ್ಟಿಲ್ವಾ? ನಿಮ್ ಮುಂದೆ ನೋಡಿ, ಇದು ಜೀವನದ ಕಾಕತಾಳೀಯ. ನನ್ನ ಎಲ್ಲಾ ಸಿನಿಮಾದಲ್ಲಿ ನಾನು ಇಲ್ಲಿವರೆಗೂ 8 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ 4 ಸೂಪರ್ ಹಿಟ್ ಆಗಿದೆ, 3 ಸೆಮಿ ಹಿಟ್ಸ್ ಆಗಿದೆ, ಮತ್ತು 1 ಫ್ಲಾಪ್ ಆಗಿದೆ. ಅದು ನನ್ನ ಫಸ್ಟ್ ಸಿನಿಮಾ ಆಗಿತ್ತು. ನಾನು ಹುಡುಗನ ಜೊತೆ ಮಾಡಿದೆ, ಪ್ರೇಮಗನ್. ಆದ್ರೆ ನನ್ನ ಸ್ಟ್ಯಾಂಡ್ ವಿಂಡಿಕೇಟೆಡ್ ಆಗಿತ್ತು. ಹಿ ವನ್ ದ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ದ ಬೆಸ್ಟ್ ನ್ಯೂ ಕಮರ್. ಇದ್ರ ನಂತರ ಜಾನ್ಶೀನ್ ಮಾಡಿದ್ವಿ. ಜಾನಶೀನ್ ಹಿಟ್ ಫಿಲ್ಮ್ ಆಯ್ತು. ಅದು ಅವಕಾಶ ಅಂದ್ರೆ ನೋಡಿ, ಅವಕಾಶ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೀಸ್ ಅ ಥಿಂಕಿಂಗ್ ಆಕ್ಟರ್ ಅಂಡ್ ಹೀಸ್ ಇಂಪ್ರೂವಿಂಗ್. ಐ ಆಮ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ಆಫ್ ಮೈ ಸೆಲ್ಫ್, ಸೊ ಲೀವ್ ಅಲೋನ್. ಹೀಗೇನೂ ಅಲ್ಲ ನನ್ನ ಸನ್. ಹೀಸ್ ದ ಓನ್ಲಿ ಆಕ್ಟರ್. ಹೀಸ್ ವೆರಿ ಇಂಪ್ರೂವಿಂಗ್ ಆಕ್ಟರ್. ಹೀಸ್ ಗಾಟ್ ಅ ವೆರಿ ಬ್ರೈಟ್ ಫ್ಯೂಚರ್. ಹೇಗೆ ನಿಮ್ಮ ತಂದೆಯವರು ನಿಮ್ಗೆ ಹೊಡಿತಾ ಇದ್ರು, ಹಾಗೆ ನೀವು ಕೂಡ ಯಾವಾಗ್ಲಾದ್ರೂ ಫರ್ದೀನ್ಗೆ ಹೊಡಿತೀರಾ? ಫರ್ದೀನ್ ಅಂಡ್ ಐ ಆರ್ ಲೈಕ್ ಕ್ಲೋಸ್ ಫ್ರೆಂಡ್ಸ್. We can talk anything under the sun. When I say anything under the sun, I don't want to elaborate here because the ladies are here, mothers are here. We talk everything. He's like a buddy to me. And my daughter also. You know, they are both graduates. One is a graduate in arts. ನಿಮ್ಗೆ ಹೇಗನ್ಸತ್ತೆ ಜನರು ನಿಮ್ಮನ್ನ ರಸ್ತೆನಲ್ಲಿ ಭೇಟಿಯಾದಾಗ, ಯಂಗರ್ ಜನರೇಷನ್ ನಿಮ್ಮನ್ನ ಫರ್ದೀನ್ ಖಾನ್ ಅವರ ತಂದೆ ಅಂತ ನೆನಪಿಸ್ಕೊಂಡಾಗ? ಇಲ್ಲ, ಇದು ಕೆಲವೊಮ್ಮೆ ಮಾತ್ರ ಆಗುತ್ತೆ. ಕೆಲವೊಮ್ಮೆ ಹೇಗಾಗುತ್ತೆ ಅಂದ್ರೆ 10 ಜನ ಅವನ ಹತ್ರ ಇದ್ರೆ 9 ಜನ ನನ್ನ ಹತ್ರ ಇರ್ತಾರೆ. ಇದು ಕೂಡ ಆಗುತ್ತೆ. ಇದು ಇಟ್ಸ್ ಪಾರ್ಟ್ ಆಫ್ ದ ಗೇಮ್. हवा भी खुशगवार है, गुलों पे भी निखार है, तरन्नुमे हजार है, बहार पर बहार है. कहाँ चला है साखिया, इधर तो लौट इधर तो आ. अरे ये देखता है क्या, उठा सुबह उठा, सुबह उठा के प्याला भर के दे इधर. चमन की मस्त कर नजर, समा तो दे क्या बेखबर. ये काली काली बदलियां उफ़क़ पे हो गई हैं यहाँ. ये एक हुजूम में मैं कशां है, सूए मैं कदा रवां. ये क्या गुमा है बदगुमा, समझ ना मुझको ना तवां. ख्याल ज़ुहुद अभी कहाँ, अभी तो मैं जवान हूँ. इबादतों का जिक्र है, निजात की भी फिक्र है. जुनून है सवाब का, ख्याल है अजाब का. अजी सुनो तो शेख जी, अजीब शय हैं आप भी. भला शबाब और आशिकी अलग हुए भी हैं कभी. हसीन जलवरेज हों, अदाएं फित्न खेज हों, हवाएं इत्रबेज हों, तो शौक क्यों न तेज हों. चलो जी किस्सा मुख्तसर, तुम्हारा ही नुख्ते नज़र. दुरुस्त है तो हो मगर अभी तो मैं जवान हूँ.